ಚಿಕ್ಕಮಗಳೂರಿನಲ್ಲಿ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ದತ್ತಪೀಠ ವಿಚಾರ. ದತ್ತಪೀಠದ ಗುಹೆಯೊಳಗೆ ಸುಪ್ರೀಂ ಆದೇಶ ಮೀರಿ ಆಚರಣೆ ಮಾಡಲಾಗ್ತಾ ಇದೆ ಅಂತ. ಜನವರಿ 23ರಂದು ಗುಹೆಯೊಳಗೆ ಕಲಮೆ ತಯ್ಯಬ ಹೊಸ ಆಚರಣೆಯನ್ನು ಮಾಡಲಾಗಿದೆ. ದತ್ತಪೀಠ ವ್ಯವಸ್ಥಾಪನಾ ಸಮಿತಿ ಇದ್ದಂತಹ ಸಂದರ್ಭದಲ್ಲಿ ಹೊಸ ಆಚರಣೆಗೆ ಅವಕಾಶ ಇರಲಿಲ್ಲ. ಸಮಿತಿ ಅವಧಿ ಮುಗಿತಾ ಇದ್ದಂತೆ ಹೊಸ ಆಚರಣೆಗೆ ಅವಕಾಶ ನೀಡಲಾಗಿದೆ. ಜಿಲ್ಲಾಡಳಿತದ ವಿರುದ್ಧ ಈಗ ವಿಎಚ್ಪಿ ಬಜರಂಗ ದಳದ ಮುಖಂಡರು ಈಗ ಕಿಡಿಕಾರ್ತಾ ಇದ್ದಾರೆ. ಸೈಯದ್ ಪೀರ್ ಮೊಹಮ್ಮದ್ ಶಾಖಾದ್ರಿ ಹೇಳಿಕೆಯ ಪ್ರಕಾರ ಆಗಬೇಕು ಅಂತ ಹೇಳ್ತಿದ್ದಾರೆ. ಡಿಸಿಗೆ ಮನವಿ ಸಲ್ಲಿಸಿರುವಂತಹ ವಿಶ್ವ ಹಿಂದೂ ಪರಿಷತ್ ವಿಎಚ್ಪಿ ಜಿಲ್ಲಾ ಕಾರ್ಯದರ್ಶಿ ರಂಗನಾಥ್. ದತ್ತಾತ್ರೇಯ ಪೀಠದಲ್ಲಿ ಹಿಂದೆ ವ್ಯವಸ್ಥಾಪನಾ ಸಮಿತಿ ಅಸ್ತಿತ್ವದಲ್ಲಿತ್ತು. ಆ ಸಮಯದಲ್ಲಿ ಅಲ್ಲಿ ಯಾವುದೇ ಹೊಸ ಆಚರಣೆ ಮಾಡಲಿಕ್ಕೆ ಕಲಮ ತಯ್ಯವ ಜ್ಞಾನ ಮೀಮಾಂಸಾರ ಅಂತಹ ಹೊಸ ಆಚರಣೆಗಳನ್ನ ಮಾಡ್ಲಿಕ್ಕೆ ಅಲ್ಲಿ ಅವಕಾಶ ನೀಡ್ತಾ ಇರಲಿಲ್ಲ. ಹಾಗಾಗಿ ಆ ವ್ಯವಸ್ಥಾಪನಾ ಸಮಿತಿ ಅವಧಿ ಮುಗಿದು ಹೋಗಿ ಈಗ ಎಡಿಸಿ ಅವರು ಅವರ ಜಿಲ್ಲಾಧಿಕಾರಿಗಳೇ ಅದಕ್ಕೆ ಅಧ್ಯಕ್ಷರಾಗಿರೋದ್ರಿಂದ ಪೂರ್ತಿ ವ್ಯವಸ್ಥೆಯನ್ನು ಅವ್ರು ನೋಡ್ಕೊಳ್ಬೇಕು. ಅಲ್ಲಿ ನ್ಯಾಯಾಲಯದ ಆದೇಶ ಇರೋದ್ರಿಂದ ಇದೆ ಅಲ್ಲಿ ಯಥಾಸ್ಥಿತಿ ಕಾಪಾಡಬೇಕು. ಆದ್ರಿಂದ ಅದು ನ್ಯಾಯಾಲಯದಲ್ಲಿ ಧಾವೆ ಇರೋದ್ರಿಂದ ಅದನ್ನ ಅಲ್ಲಿ ಯಾವುದೇ ಹೊಸ ಆಚರಣೆಗಳು ಮಾಡಬಾರದು ಅಂತ ಇದೆ. ಹಿಂದೂಗಳು ಯಾವುದೇ ಕೇಳಿದ್ರೆ ಅಲ್ಲಿ ಹೋಮ ಹವನ ಮಾಡ್ಲಿಕ್ಕೆ ಪೂಜೆ ಮಾಡ್ಲಿಕ್ಕೆ ಆ ಅವರ ದತ್ತಪೀಠದ ಆವರಣದೊಳಗೆ ಅವಕಾಶವನ್ನು ಕೊಡಲ್ಲ. ಅಂದ್ರೆ ಕಳೆದ 23 ಜನವರಿಯಂದು ಅವರು ಹೊಸದಾಗಿ ಕಲಮೆ ತಯ್ಯಬ ಅಂತ ಒಂದು ಆಚರಣೆಯನ್ನು ಮಾಡಿದ್ದಾರೆ. ಇದು ಜಿಲ್ಲಾ ಅಧಿಕಾರಿಗಳು ಅವಕಾಶ ಮಾಡಿಕೊಟ್ಟಿರುವುದು ಕಾನೂನು ಬಾಹಿರ. ಯಾಕಂದ್ರೆ ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದತ್ತಪೀಠದ ಕೇಸ್ ಇರೋದ್ರಿಂದ ಇಲ್ಲಿ ಯಾವುದೇ ಹೊಸ ಆಚರಣೆಗೆ ಅವಕಾಶ ಇರೋದಿಲ್ಲ. ದತ್ತಪೀಠದ ಮುಂಭಾಗದಲ್ಲಿ ನಾವು ಈಗಾಗಲೇ ತುಂಬಾ ಸರಿ ಕೇಳಿದ್ವಿ, ಹೋಮ ಹವನ ಮಾಡಲಿಕ್ಕೆ ಅವರು ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಮುಂದೆ ಈ ರೀತಿಯಾದಂತಹ ಯಾವುದೇ ಹೊಸ ಆಚರಣೆಗಳನ್ನ ಅವರು ಮಾಡಿಕೊಡಬಾರದು ಅನ್ನೋದು ನಮ್ದು ಮನವಿ ಇದೆ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೂ ಕೂಡ ಈ ಮನವಿಯನ್ನು ಕೊಟ್ಟಿದ್ದೇವೆ. ಎರಡನೇದು, ದತ್ತಪೀಠದ ವಿಚಾರ ನ್ಯಾಯಾಲಯದಲ್ಲಿ ಇದ್ದಾಗ ಜನವರಿ 23ರಂದು ಗುಹೆಯೊಳಗೆ ಕಲಮೆ ತಯ್ಯಬ ಹೊಸ ಆಚರಣೆಯನ್ನು ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಮೀರಿ ದತ್ತಪೀಠದ ಗುಹೆಯೊಳಗೆ ಹೊಸ ಆಚರಣೆಯನ್ನು ಮಾಡಲಾಗಿದೆ ಅನ್ನುವಂತಹ ಆರೋಪ ಇದೆ. ಈಗ ನಮಗೆ ಗುಹೆಯ ಮುಂಭಾಗದಲ್ಲಿ ಹೋಮಕ್ಕೂ ಸಹ ಜಿಲ್ಲಾಡಳಿತ ಅವಕಾಶವನ್ನು ನೀಡಿಲ್ಲ. ನಾವು ದತ್ತಪೀಠದ ಗುಹೆಯ ಪಕ್ಕದ ಶೆಡ್ನಲ್ಲಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆದರೆ ಈಗ ಗುಹೆಯಲ್ಲಿ ಕಲಮೆ ತಯ್ಯಬಾಗೆ ಹೇಗೆ ಅವಕಾಶವನ್ನು ಕೊಟ್ಟರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ವಿಶ್ವ ಹಿಂದೂ ಪರಿಷತ್ನವರು. ದತ್ತಪೀಠದಲ್ಲಿ 25 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ಪೂಜೆ ಮಾಡುವಂತಿಲ್ಲ. ಎಂಡೋಮೆಂಟ್ ಕಮಿಷನರ್ ಕೋರ್ಟ್ನಲ್ಲಿ ಶಾಖಾದ್ರಿ ಅವರು ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಮಹಾರುದ್ರ ಅವರು ಕೊಡ್ತಾರೆ. ಮಹಾರುದ್ರ, ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶದಿಂದ ನಡ್ಕೊಂಡಿಲ್ಲ ಅನ್ನುವಂತಹ ಆರೋಪ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆಗೆ ಅವರು ನೇರವಾಗಿ ಆರೋಪವನ್ನ ಮಾಡ್ತಿರೋದು ತಯ್ಯಬ ಹೊಸ ಆಚರಣೆ, ಅಂದ್ರೆ ಕಲಮೆ ತಯ್ಯಬ ಅನ್ನುವಂತಹ ಆಚರಣೆ ಏನದು, ಅದರ ಜೊತೆಗೆ ಈ ಸೈಯದ್ ಪೀರ್ ಮೊಹಮ್ಮದ್ ಶಾಖಾದ್ರಿ ಹೇಳಿಕೆ ಏನು ಅದು ಅಂತ. ಹೌದು ಜಗದೀಶ್, ಏನಂದ್ರೆ ಕಾಪಿನಾಡಿನ ವಿವಾದಿತ ಕೇಂದ್ರದಿಂದ ಗುರು ದತ್ತಾತ್ರೇಯ ಬಾಬಾ ಬುಡನ್ಗೆರೆ ಇದು ಹಿಂದೂ ಮತ್ತು ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರವೂ ಕೂಡ ಹೌದು. ಡಿಸೆಂಬರ್ ಏನಂದ್ರೆ ದತ್ತ ಜಯಂತಿಯನ್ನ ಮಾಡುವುದು ಹಿಂದೂಗಳ ಧರ್ಮವಾದ್ರೆ, ಮುಸ್ಲಿಮರು ಕೂಡ ಏನಂದ್ರೆ ಅಲ್ಲಿ ಒಂದು ಪೂಜೆಯನ್ನ ಮಾಡುವುದು ಹಿಂದಿನಿಂದಲೂ ನಡ್ಕೊ ಬಂದಿರುವಂತ ಪದ್ಧತಿ. ಆದ್ರೆ ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಏನಂದ್ರೆ ಅಲ್ಲಿ ಯಾರೇ ಆಗ್ಲಿ, ಹಿಂದೂಗಳಾಗ್ಲಿ ಮುಸ್ಲಿಮರು ಹೊಸ ಆಚರಣೆಗೆ ಯಾವತ್ತೂ ಕೂಡ ಅವಕಾಶ ಇಲ್ಲ. ಈಗಾಗಲೇ ಆ ವಿವಾದ ಏನಂದ್ರೆ ನ್ಯಾಯಾಲಯದಲ್ಲಿ ಇರುವುದರಿಂದ ಹೊಸ ಆಚರಣೆಗೆ ಜಿಲ್ಲಾಡಳಿತ ಅವಕಾಶವನ್ನ ಕೊಡಬಾರದು. ದತ್ತ ಜಯಂತಿ ಸಂದರ್ಭದಲ್ಲೂ ಕೂಡ ಹೋಮ ಹವನಗಳಿಗೆ ಮಾತ್ರ ಏನೋ ಜಿಲ್ಲಾಡಳಿತದ ಮೂಲಕದಲ್ಲಿ ಏನಂದ್ರೆ ಹಿಂದೂ ಸಂಘಟನೆಗಳು ಮಾಡ್ತಾ ಇರುವಂತದ್ದು. ಈಗ ಏನಂದ್ರೆ ಹಿಂದೂ ಸಂಘಟನೆಗಳ ಆರೋಪ ಏನಂದ್ರೆ ಮುಸ್ಲಿಮರಿಗೆ ಒಂದು ಶಾಖಾದ್ರಿ ಮೂಲಕ ಏನಂದ್ರೆ ಹೊಸ ಆಚರಣೆಗೆ ಒಂದು ಅವಕಾಶವನ್ನ ಮಾಡಿಕೊಡ್ತಾರೆ. ಈ ಅವಕಾಶವನ್ನ ಮಾಡಿಕೊಡೋದ್ರಿಂದ ಏನಂದ್ರೆ ಅಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ, ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇರುವಂತದ್ದು. ಈ ಹಿಂದೆನೂ ಕೂಡ ಅಂತಾರೆ ಜಿಲ್ಲಾಡಳಿತ ಯಾವುದೇ ಸಂದರ್ಭದಲ್ಲಿ ಮುಸ್ಲಿಮರು ಕೂಡ ಪೂಜೆ ಮಾಡಿದಾಗ ಮತ್ತು ಹಿಂದೂಗಳು ಪೂಜೆ ಮಾಡಿದಾಗ ಹೊಸ ಆಚರಣೆಗೆ ಸುಪ್ರೀಂ ಕೋರ್ಟ್ ಆದೇಶದ ಮೂಲಕ ಏನಂದ್ರೆ ಏನು ಈ ಹಿಂದೆ ಪದ್ಧತಿ ಇದ್ದು ಪೂಜೆ ಪುನಸ್ಕಾರಗಳು ಇದ್ದು ಆ ಮೂಲಕವೇ ಏನಂದ್ರೆ ಮುಜರಾಯಿ ಇಲಾಖೆಯ ನಿರ್ದೇಶನದಂತೆಯೇ
ಜಿಲ್ಲಾಡಳಿತ ಅಲ್ಲಿ ಪೂಜೆ ಪುನಸ್ಕಾರವನ್ನ ಮಾಡಬೇಕು. ಹೊಸ ಆಚರಣೆಗೆ ಯಾವುದೇ ಕೂಡಕ್ಕೂ ಅವಕಾಶವನ್ನ ಕೊಡಬಹುದು. ಆದ್ರೆ ಈಗ ಮುಸ್ಲಿಂ ಸಂಘಟನೆಗೆ ಏನಾದ್ರೆ ಶಾಖಾದ್ರಿ ನೇತೃತ್ವದಲ್ಲಿ ಒಂದು ಹೊಸ ಆಚರಣೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅನ್ನೋದು ಈಗ ಹಿಂದೂ ಸಂಘಟಕರ ಒಂದು ಆರೋಪ ಆಗಿದೆ. ಜಗದೀಶ್, ಥ್ಯಾಂಕ್ ಯು ಮಹಾರುದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.